ಶ್ರೀಮಸ್ತ ಬ್ರಾಹ್ಮಣರು ಒಂದಾಗಿ ಒಗ್ಗಟ್ಟಾಗಿ ಮುಂದೆ ನಡೆದಾಗ ಮಾತ್ರ ಬ್ರಾಹ್ಮಣರ ಏಳಿಗೆ ಸಾಧ್ಯ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮ. ಚಿಂತಾಮಣಿ ತಾಲೂಕು ಬ್ರಾಹ್ಮಣ ಸಂಘದ ವತಿಯಿಂದ ನಗರ ಶ್ರೀ ರಾಘವೇಂದ್ರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಹಮ್ಮಿಕೊಂಡಿದ್ದ ವಾರ್ಷಿಕೋತ್ಸವ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ನಾಗರಾಜ್ ಅವರು, ತ್ರಿವಸ್ತ ಬ್ರಾಹ್ಮಣರು ಒಂದಾಗಿ ಒಗ್ಗಟ್ಟಾಗಿ ಮುಂದೆ ನಡೆದರೆ ಮಾತ್ರ ಏಳಿಗೆ ಸಾಧ್ಯ ಎಂದರು. ಸಿಇಟಿ ಪರೀಕ್ಷೆಯಲ್ಲಿ ಶನಿವಾರ ಕಿತ್ತು ಸನ್ನಿವೇಶದಲ್ಲಿ ಇಲ್ಲಿಂದಲೇ ಪ್ರತಿಭಟನೆ ಶುರುವಾಯಿತು. ಆನಂತರ ಅದು ರಾಜ್ಯವ್ಯಾಪ್ತಿ ಪ್ರತಿಭಟನೆ ಪ್ರಾರಂಭವಾಗಿದೆ. ಸರ್ಕಾರ ಮಧ್ಯಪ್ರವೇಶ ಮಾಡಿ ಈ ರೀತಿ ಸನ್ನಿವೇಶಗಳು ಆಗಬಾರದು, ಯಾವುದೇ ಧರ್ಮಕ್ಕೂ ಈ ಥರ ಸನ್ನಿವೇಶಗಳಿಂದ ಘಾಸಿ ಆಗಬಾರದು ಎಂದು ಸರ್ಕಾರ ಹೇಳಿಕೆ ಬಿಡುಗಡೆ ಮಾಡಿತು ಎಂದರು. ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳಿಂದ ಮಕ್ಕಳಿಗೆ ಕಲಿಯುವ ಆಸಕ್ತಿ ಹೆಚ್ಚುತ್ತದೆ ಎಂದು ಹೇಳಿದರು. ಚಿಂತಾಮಣಿಯ ಬ್ರಾಹ್ಮಣ ಸಂಘವು ಅನೇಕ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ಹಮ್ಮಿಕೊಂಡು ಬರುತ್ತಿದ್ದು ಉತ್ತಮ ಸೇವೆ ಸಲ್ಲಿಸುತ್ತಾ ಬಂದಿದೆ ಎಂದರು. ಮಹಿಳೆಯರಲ್ಲಿ ಕೌಶಲ್ಯ ಅಭಿವೃದ್ಧಿ ತರಬೇತಿ ಏರ್ಪಡಿಸಿ ಅವರ ಕಾಲ ಮೇಲೆ ಅವರು ನಿಂತು ಅವರ ಕುಟುಂಬ ಮತ್ತು ಸದೃಢ ಸಮಾಜ ನಿರ್ಮಾಣ ಮಾಡಲು ಮುಂದಿನ ದಿನಗಳಲ್ಲಿ ತರಬೇತಿಯನ್ನು ನೀಡಲಾಗುವುದೆಂದು ಚಿಂತಾಮಣಿಯವರಾದ ಬೆಂಗಳೂರಿನಲ್ಲಿ ನೆಲೆಸಿರುವ ಖ್ಯಾತ ಉದ್ಯಮಿಗಳಾದ ಪದ್ಮ ಶೇಷಾದ್ರಿ ಭರವಸೆ ನೀಡಿದರು. ವಿದ್ಯಾಭ್ಯಾಸಕ್ಕೆ ಹೆಚ್ಚು ಮಹತ್ವ ಕೊಟ್ಟಾಗ ಮಾತ್ರ ಗಂಡು ಮಕ್ಕಳಾಗಲಿ ಅಥವಾ ಹೆಣ್ಣು ಮಕ್ಕಳಾಗಲಿ ಅವರ ಜೀವನದಲ್ಲಿ ಯಶಸ್ವಿ ಕಾಣಬಹುದೆಂದು ಅಭಿಪ್ರಾಯಪಟ್ಟರು. ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಮಹಿಳಾ ದಿನಾಚರಣೆ ಮಾಡಬೇಕೆಂದು ಜಿಲ್ಲಾ ಸಂಘ ಬಯಸಿದ್ದು ಅದನ್ನು ಕಾರ್ಯಗತಗೊಳಿಸಲು ಅನುಗುಣ ಮಾಡುತ್ತಿದ್ದೇವೆ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಉಪಾಧ್ಯಕ್ಷ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ಪ್ರತಿನಿಧಿಯಾದ PR ಪ್ರಕಾಶ್ ಅವರು ಅಭಿಪ್ರಾಯಪಟ್ಟರು. ಇನ್ನು ಕಾರ್ಯಕ್ರಮದಲ್ಲಿ ಖ್ಯಾತ ವಕೀಲರಾದ BR ಶ್ರೀನಾಥ್, ಗುರುಗಳಾದ ಜೈರಾಮ್, ಕರ್ನಾಟಕ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ನಿರ್ದೇಶಕರಾದ ನಾಗೇಶ್, ಬ್ರಾಹ್ಮಣ ಸಂಘ ಅಧ್ಯಕ್ಷರಾದ N ಕೃಷ್ಣ ಮಾತನಾಡಿದರು. ನಿರಂತರ ಕಾರ್ಯಕ್ರಮದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಮಾಡಲಾಯಿತು. ಕಾರ್ಯಕ್ರಮದ ನಿರೂಪಣೆಯನ್ನು ನಾಗೇಶ್ ಅವರು, ಸ್ವಾಗತ ಭಾಷಣವನ್ನು ಮಲ್ಲಿಕಾರ್ಜುನ್, ಸಂಘದ ವಾರ್ಷಿಕ ಕಾರ್ಯಕ್ರಮದ ವರದಿಯನ್ನು ಲಕ್ಷ್ಮಣಪ್ಪರವರು, ವಾರ್ಷಿಕ ವರದಿಯನ್ನು ರಾಮ್ಜಿ, ಗುರು ವಂದನಾರ್ಪಣೆಯನ್ನು ಕೌಶಿಕ್ ಅವರು ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಸಂಘದ ಪದಾಧಿಕಾರಿಗಳು ಮತ್ತು ಹಲವರು ಸದಸ್ಯರು ಹಾಜರಾಗಿದ್ದರು. ವರದಿ ಚಾಂಡ್ರಹಳ್ಳಿ ರವಿ, ನ್ಯೂಸ್ ಬ್ಯೂರೋ ರಿಪೋರ್ಟ್, ಚಿಂತಾಮಣಿ. ತ್ರಿಕಾಲ ಸಂಧಾವನೆ ಮಾಡೋಕ್ಕಾಗದೇ ಇದ್ರು ಅಟ್ಲೀಸ್ಟ್ ಒಂದ್ಸಲಿಯಿಂದ ನಾವು ಸಂಧಾವನೆ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಗಾಯತ್ರಿ ಮತ್ತೆ ಮಾಡೋದ್ರಿಂದ ಆ ಗಾಯತ್ರಿ ಮತ್ತೆ ಆ ತಾಯಿಯಿಂದಲೇ ನಮ್ಮ ವರ್ಚಸ್ಸು ಬೆಳೆಯುತ್ತೆ, ನಮ್ಮ ಧರ್ಮ ಉಳಿಯುತ್ತೆ, ನಮ್ಮ ಆಚಾರ ವಿಚಾರಗಳು ಉಳಿಯುತ್ತೆ. ವಿದ್ಯಾರ್ಥಿಗಳು ಅಷ್ಟೇ ಇಂಥ ಕಾರ್ಯಕ್ರಮಗಳು ಆದ ವರ್ಷ ಇದರಿಂದಲೂ ಮಾಡ್ಕೊಂಡು ಬರ್ತಾ ಇರ್ತಾರೆ. ಅದರಿಂದ ಯಾರು ಪ್ರಯೋಜನ ಹೊಂದಿರ್ತಾರೋ ಆ ವಿದ್ಯಾರ್ಥಿಗಳು ಮುಂದೆ ಇಂಥ ಕಾರ್ಯಕ್ರಮಗಳಿಗೆ ಅನುಕೂಲ ಮಾಡಿಕೊಡ್ಬೇಕಾಗುತ್ತೆ. ಖಂಡಿತ ಅಂಥ ವಿದ್ಯಾರ್ಥಿಗಳು ಒಳ್ಳೆ ಒಳ್ಳೆ ಹುದ್ದೆಯಲ್ಲಿ ಇರ್ತಾರೆ, ಆದರೂ ಅವ್ರನ್ನ ಮನೇಲಿ ಇರಬಾರ್ದು. ಇಂಥ ಕಾರ್ಯಕ್ರಮಗಳು ಮಾಡೋದು ಮುಂದಾಗಿ ಅವರೇ ಬಂದು ಇವತ್ತು ಏನು ಈ ಮಕ್ಕಳು ಪ್ರತಿಭಾ ಪುರಸ್ಕಾರ ಸ್ವೀಕರಿಸ್ತಾ ಇದ್ದಾರೋ ಇನ್ನು 6-7 ವರ್ಷ ಅಥವಾ 10 ವರ್ಷಕ್ಕೆ ಅವರು ಒಂದು ಇದಾಗುತ್ತೆ. ಅವ್ರೂ ಇಂಥ ಕಾರ್ಯಕ್ರಮ ಮಾಡೋಕ್ಕೆ ಮುಂದಾಗಿ ಬರಬೇಕು. ಅವ್ರು ಮಾಡೋಕ್ಕೆ ಆಗದೇ ಇದ್ರು ಇಂಥ ಸಮಸ್ಯೆಗಳು ಮಾಡ್ತಾ ಇದ್ದಾಗ, ಇಂಥ ಸಂಘಗಳು ಮಾಡ್ತಾ ಇದ್ದಾಗ ಅವರಿಂದ ನಾವು ನಿಂತ್ಕೊಳ್ಬೇಕಾಗುತ್ತೆ. ಅದರಿಂದ ಇಷ್ಟೇ ಅಂದರೆ ಸಮಾಜಕ್ಕೆ ನಾವು ಒಂದು ಮಾದರಿಯಾಗಿರಬೇಕಾಗುತ್ತೆ. ಈ ಕಷ್ಟ ಕಾಲದಲ್ಲಿ ಇಂಥ ಇದರಲ್ಲಿ ನಾವೆಲ್ಲ ಒಗ್ಗಟ್ಟಾಗಿರಬೇಕು, ಶ್ರೀಮಂತಸ್ಥರು ಒಗ್ಗಟ್ಟಾಗಿರಬೇಕು. ಯಾವುದೇ ಒಂದು ಇದು ಕೊಡಬಾರ್ದು. ಯಾರೋ ಒಬ್ಬರೇ ಮಾತಾಡೋದ್ರ ಬಗ್ಗೆ ಜನವಾರ ಹಾಕೊಂಡ್ಮೇಲೆ ಏನು ತೊಂದರೆಗಳಾಯಿತು ಅಂತ ಇಲ್ಲಿಂದಲೇ ಶುರುವಾಯಿತು. ಅದಕ್ಕೆ ಎಷ್ಟು ಹೋರಾಟ ಆಯಿತು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಅದರಿಂದ ನೋವಾಗುತ್ತೆ. ಆ ನೋವುಗಳನ್ನ ಸಹಿಸಿಕೊಂಡು ಗಾಯತ್ರಿ ಮಾತೆ ಅದಕ್ಕೆ ಜೊತೆಗೆ ಆಶೀರ್ವಾದನೂ ಮಾಡೋದು ಅದೆಲ್ಲರಿಗೂ ನಿಜವಾದ ನೋವಿನ ವಿಚಾರ. ಅದಕ್ಕೆ ನೋವಿನ ಸಂಗತಿ. ಆವತ್ತು ಇಡೀ ತಾಲೂಕು ಬ್ರಾಹ್ಮಣ ಸಂಘ, ತಾಲೂಕಿನ ಎಲ್ಲ ಜನತೆ, ಜಿಲ್ಲಾ ಬ್ರಾಹ್ಮಣ ನಾವು ಚೆನ್ನಾಗಿರ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕರೆದು ಮೇಡಮ್ ಶೇಷಾದ್ರಿ ಮೇಡಮ್, ನಮ್ಮ ಪದ್ಮ ಶೇಷಾದ್ರಿ ಮೇಡಮ್ ಅವರು ಹೇಳಿದ್ರು. ಅದೇ ರೀತಿ ನಾವು ಒಂದು 6 ತಿಂಗಳಿಂದ ಒಂದು ಮಹಿಳಾ ಸಮ್ಮೇಳನ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಮೇಡಮ್ ಅವರು ನಾವು ತಿಳಿಸಿದ್ರು. ಅದೇ ರೀತಿ ಇಲ್ಲಿ ಎಲ್ಲರೂ ನಾವು ಮಾತಾಡಿದ್ದೀವಿ. ಕಾರಣ ವೈಯಕ್ತಿಕ ಕಾರಣಗಳಿಂದ ಅದ್ಯಾಕೋ ಮುಂದೂಡ್ತಾ ಇದೆ. IT ಬೇಕಿದ್ರೂ ನಾವು ಸುಮಾರು ದಿನಗಳಿಂದ ಅನ್ಕೊಳ್ತಾ ಇದ್ದೀವಿ. ಜಿಲ್ಲೆಯಿಂದ ಇನ್ನೊಂದು 2-3 ಸ್ಕೀಮುಗಳಾಗ್ತಾ ಇದೆ. ಅದ್ಯಾಕೋ